ಬರುವ ದಿನಗಳು ಒಂದು ಶುಭ ದಿನ ಕಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ಅಂತೇಳಿ ಮುಖ್ಯ ಮಾಡೋದು. ಆರಂಭದ ಸಮಾಜ ಎಲ್ಲ ಧರ್ಮವನ್ನು ಮುಗಿಸಿದೆ. ಇವತ್ತೇ ರೇವಣಿಸಿದ್ರು ಅಂತ ಕರೀತಿರಲ್ಲ, ಅವ್ರು ಆರಂಭದ ಸಮಾಜದವರು. ರೇಣುಕ ಸಂಸ್ಥಾನದಿಂದ ಆರಂಭದ ಸಮಾಜಕ್ಕೆ ಸೇರಿದ್ದು. ಅನಾಥ ಪ್ರಸಿದ್ಧ ಮಠಗಳು ಆಲಮಠದವರು, ಆರಂಭದ ಸಮಾಜದವರು. ಇವತ್ತು ಉತ್ತರ ಕರ್ನಾಟಕದಲ್ಲಿ ರೇಣುಕ ಮಂದಿರ ಇದ್ದಾವೆ, ಮತ್ತೆ ಸಿದ್ದೇಶ್ವರ ಮಂದಿರಗಳಿದ್ದಾವೆ, ನಮ್ಮಲ್ಲೂ ಇದ್ದಾವೆ. ಅವೆಲ್ಲವೂ ಈ ಸಮಾಜದ ಒಂದು ಘೋಷಣೆ ಬಳಸ್ತಕ್ಕಂಥ ಸಮಾಜಗಳು. ಹಾಗಾಗಿ ಈ ಸಮಾಜ ಧರ್ಮರಕ್ಷಕ ಸಮಾಜ, ಬೌದ್ಧಗತ ಸಮಾಜ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರು ಸಕ್ರಪಟ್ಟಣಕ್ಕೆ ಹೋಗಬೇಕು, ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಸಮಾಜದ ಬಹುದೊಡ್ಡ ಕೆಲಸ ನಡೀತಾ ಇದೆ. ನಮ್ಮ ಶಿವಪ್ಪ ಮತ್ತು ಸಂಘಟನೆ ಸೇರಿ ಸಿದ್ದರಾಮಯ್ಯ ಹಿಡ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಮಾಡಲಿ ಆಶಿಸಿ ಏನೇ ಇದ್ರೂ ಸಹಿತ ಬರುವ ದಿನಗಳು ಒಂದು ಶುಭ ದಿನ ಕಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ಅಂತೇಳಿ ಎಲ್ಲೋ ಬಿಡೋದಲ್ಲ. ಪತ್ರಿಕೆ ಏನಾದ್ರು ಒಂದು ಬಾಯಿ ಬಿಡಿಸ್ಬಿಡ್ತಾರೆ, ಆಮೇಲೆ ಫೀಚರ್ ಆಗುತ್ತೆ ನಮಗೆ. ನಾನು ಹೇಳಿದ್ದೆ ಅದು ಬರುವ ದಿನಗಳಿದ್ದಾವೆ, ಚುನಾವಣೆ ಬರುತ್ತೆ, ಆದ್ರ ಮುಂದೆ ಅನಿವಾರ್ಯ ಸಮಸ್ಯೆಗಳು ಉದ್ಭವ ಆಗ್ತವೆ. ಅದು ನಿಂತ್ಕೊಂಡು ಬರುತ್ತೆ ಅಂತೇಳಿ ಆ ದೃಷ್ಟಿಯಿಂದ ಬರುವ ದಿನ ಹೆಚ್ಚವಾಗಿ ಆಗಲಿ. ಮತ್ತೊಮ್ಮೆ ಈ ನಾಡಿಗೆ ನಾನು ಹೇಳ್ತಾ ಇದ್ದೆ, ಕರ್ನಾಟಕ ಬಿಡ್ರಿ, ನೀವು ಡೆಲ್ಲಿ ಕಡೆ ನೋಡ್ರಿ, ಅಲ್ಲಿ ಆಗಬೇಕು. ಈ ಆಲೋಚನೆ ಸಮಾಜ ಕರ್ನಾಟಕದಲ್ಲೇ ಎಲ್ಲ, ಆಲ್ ಓವರ್ ಇಂಡಿಯಾದಲ್ಲಿದೆ. ಹೇಳಿ ಅವ್ರಿಗೆ ಬೇಕಾದ್ರೆ ಮಹಾರಾಷ್ಟ್ರದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ, ಪಂಜಾಬ್ನಲ್ಲಿದೆ, UP ಇದೆ, ಎಲ್ಲ ಕಡೆ ಈ ಸಮಾಜ ಇದೆ. ಅದು ಸಂಘಟನೆ ಯಾವತ್ತು ಆ ದೃಷ್ಟಿಯಿಂದ ಈ ಕೆಲಸ ನಡೆದಿದೆ ಅಂತ ಹೇಳಿ ಹೃದಯದ ಆರೈಸಿ ಮತ್ತೊಮ್ಮೆ ನಮ್ಮ ಸಿದ್ದರಾಮಯ್ಯನವರಿಗೆ ಯಶಸ್ಸಿಗಲಿ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಸ್ವಾಮೀಜಿ